ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಲ್ಲಿ ನಿಜವಾದ ಆರೋಪಿಗೆ ಶಿಕ್ಷೆ ಕೊಡಬೇಕೆಂಬ ಕುಮಾರಸ್ವಾಮಿ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ನಾವು ಅದನ್ನೇ ಮಾಡ್ತಾ ಇದ್ದೇವೆ. ನಿಜವಾದ ಆರೋಪಿ ಯಾರು, ಈ ಕೇಸ್ನಲ್ಲಿ ಪ್ರಜ್ವಲ್ ಪಾತ್ರ ಏನು ಅಂತ ತನಿಖೆ ಮಾಡೋದಕ್ಕೆ ಎಸ್ಐಟಿ ಮಾಡಿದ್ದೇವೆ. ಆದರೆ ಕುಮಾರಸ್ವಾಮಿ ಗಾಳಿಯಲ್ಲಿ ಗುಂಡು ಹೊಡೆದ ಹಾಗೆ ಯಾರ್ಯಾರದ್ದು ಹೆಸರು ಹೇಳುವ ಅಗತ್ಯ ಇಲ್ಲ. ತನಿಖೆಯಾದ ಮೇಲೆ ನಿರ್ದಿಷ್ಟವಾಗಿ ಇಂಥವರೇ ವಿಡಿಯೋ ಹಂಚಿದ್ರು ಅಂತ ಗೊತ್ತಾಗುತ್ತೆ ಎಂದರು ಪರಮೇಶ್ವರ್. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಲಾಬಿ ಹೆಚ್ಚಾಗಿದೆ. ಸಚಿವರು ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸಲು ತೆರೆಮರೆಯಲ್ಲಿ ಸರ್ಕಸ್ ನಡೆಸ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಭೇಟಿ ಮಾಡಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಜೊತೆಗೆ ಪಿಆರ್ ರಮೇಶ್ ಕೂಡ ಉಪಸ್ಥಿತರಿದ್ದರು. ಪಿಆರ್ ರಮೇಶ್ಗೆ ಮತ್ತೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡುವಂತೆ ಮನವಿ ಮಾಡಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಪರಿಷತ್ ಚುನಾವಣೆಯ ಟಿಕೆಟ್ ಸಮಾನವಾಗಿ ನೀಡಬೇಕು ಅಂತ ಸಚಿವ ರಾಮಲಿಂಗಾರೆಡ್ಡಿ ಆಗ್ರಹಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನಂತರ ಪ್ರತಿಕ್ರಿಯಿಸಿದ ರಾಮಲಿಂಗಾರೆಡ್ಡಿ, ಬೆಂಗಳೂರಿನ ಒಬ್ಬರಿಗೆ ಪರಿಷತ್ ಟಿಕೆಟ್ ಕೊಡುವಂತೆ ಆಗ್ರಹಿಸಿದ್ದೇನೆ. ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಲ್ಲರಿಗೂ ಕೊಡಬೇಕು ಅಂದರು. ಎಲ್ಲಾ ಸಮುದಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಸಿಎಂ ಡಿಸಿಎಂ ಟಿಕೆಟ್ ಫೈನಲ್ ಮಾಡಬೇಕು ಎಂದಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಂತ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಸರ್ಕಾರದ ಬಗ್ಗೆ ಜನ ಆಕ್ರೋಶಗೊಂಡಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ನೋಡ್ತಾ ಇದ್ರೆ ಲಾಲು ಪ್ರಸಾದ್ ಯಾದವ್ ಅವರ ಬಿಹಾರ ನೆನಪಾಗ್ತಾ ಇದೆ ಎಂದರು. ಇನ್ನು ದಾವಣಗೆರೆ, ಚನ್ನಗಿರಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಿದ ಘಟನೆ, ಇದೆಲ್ಲ ಘಟನೆಗಳು ನಡೆಯುವುದು ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಅಂತ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಸಿಎಂ, ಗೃಹ ಸಚಿವರು ನಿಜವಾಗ್ಲೂ ಇದ್ದಾರಾ ಅಂತ ಅನಿಸ್ತಿದೆ ಅಂತ ವಾಗ್ದಾಳಿ ನಡೆಸಿದರು. ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಪರಿಷತ್ ಬಂಡಾಯಿ ಅಭ್ಯರ್ಥಿ ಪಕ್ಷದ ನಾಯಕರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಉಚ್ಚಾಟನೆ ವಿಷಯ ಕೇಳಿ ತುಂಬಾ ಬೇಸರವಾಗಿದೆ. ಪಕ್ಷ ಎಂದರೆ ಜೀವ ಬಿಡೋ ಕಾರ್ಯಕರ್ತರಿಗೆ ನಿರಂತರ ನೋವಾಗ್ತಿದೆ ಎಂದರು. ಪಕ್ಷದ ಎಲ್ಲಾ ಹುದ್ದೆಯಿಂದ ವಜಾ ಮಾಡೋದಾಗಿ ಹೇಳಿದ್ದಾರೆ. ಆದರೆ ನನ್ನದು ಕಾರ್ಯಕರ್ತ ಹುದ್ದೆ. ಪಕ್ಷದಲ್ಲಿ ನನಗೆ ಯಾವ ಹುದ್ದೆಯನ್ನು ಕೊಟ್ಟಿಲ್ಲ. ಬಿಜೆಪಿ ನನ್ನನ್ನು ಯಾವ ಹುದ್ದೆಯಿಂದ ವಜಾ ಮಾಡಿದೆ ಎಂಬುದನ್ನು ಸ್ಪಷ್ಟಪಡಿಸಬೇಕು ಅಂದರು. ಇನ್ನು ವಜಾ ಮಾಡಿದಕ್ಕೆಲ್ಲ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂತ ರಘುಪತಿ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಪೆನ್ಡ್ರೈವ್ ಪ್ರಕರಣ ಇಡೀ ರಾಜ್ಯವೇ ತಲೆ ತಗ್ಗಿಸುವ ಕೇಸ್ ಆಗಿದ್ದು, ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರಕರಣವನ್ನು ಹಗುರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಪೆನ್ಡ್ರೈವ್ ಪ್ರಕರಣವನ್ನು ಯಾಕೆ ಸಿಬಿಐ ಕೊಡ್ತಿಲ್ಲ, ಬರೀ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ತಾ ಇದೆ. ಸರ್ಕಾರ ನಿರ್ದೋಷಿಯಾಗಬೇಕಾದರೆ ಪ್ರಕರಣವನ್ನು ಸಿಬಿಐ ಕೊಡಲಿ. ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ತರಲು ಅವಕಾಶ ಕೊಡಬಾರದು. ಜನರಿಂದ ಆಯ್ಕೆಯಾದ ಚುನಾಯಿತ ಸರ್ಕಾರ ಇದೆ ಎಂದರು ಈಶ್ವರಪ್ಪ. ಪರಿಷತ್ ಚುನಾವಣೆ ನಮಗೆ ಪ್ರತಿಷ್ಠೆಯಾಗಿದೆ. ನಾವು ಚುನಾವಣೆಯಲ್ಲಿ ಗೆಲ್ಲಲೇಬೇಕಿದೆ ಅಂತ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡ ಮೈತ್ರಿ ನಾಯಕರಿಗೆ ಮನವಿ ಮಾಡಿದ್ದಾರೆ. ನನ್ನನ್ನ ಕರೆಯಲ್ಲ, ಮಾತಾಡಿಸಲ್ಲ ಅಂತ ಅಂದ್ಕೊಂಡ್ರೆ ಆಗಲ್ಲ. ನಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಒಗ್ಗಟ್ಟಾಗಿಲ್ಲ ಅಂತಂದ್ರೆ ಕಷ್ಟ ಆಗತ್ತೆ ಅಂತ ಜಿಟಿಡಿ ಹೇಳಿದ್ದಾರೆ. ಕಷ್ಟ ಕಾಲದಲ್ಲಿ ಪಕ್ಷ ಉಳಿಸಬೇಕು ಅಂತಲೇ ಕುಮಾರಸ್ವಾಮಿ, ವಿಜಯೇಂದ್ರ ಓಡಾಟ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ 135 ಮಂದಿ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ ಅದು ನಡೀತಾ ಇದೆ. ನಾವು ಕಷ್ಟ ಕಾಲದಲ್ಲಿದ್ದೇವೆ, ಹೀಗಾಗಿ ಎಲ್ಲ ಒಂದಾಗಬೇಕು ಅಂದರು ಜಿಟಿಡಿ. ಮಹಾರಾಷ್ಟ್ರ ಸರ್ಕಾರ ಮತ್ತೆ ಉದ್ದಟತನ ಮೆರೆದಿದೆ. ಕೊಲ್ಲಾಪುರದ ರಾಜಾಪುರ ಬ್ಯಾರೇಜ್ನಿಂದ ಕರ್ನಾಟಕಕ್ಕೆ ಹರಿದು ಬರ್ತಾ ಇದ್ದ ನೀರನ್ನ ತಡೆಯಲು ಮುಂದಾಗಿದೆ. ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ, ರಾಯಚೂರು, ವಿಜಯಪುರಕ್ಕೆ ಹರಿದು ಬರ್ತಾ ಇದ್ದ ನೀರಿಗೆ ಕೊಕ್ಕೆ ಹಾಕಿದೆ. ಬ್ಯಾರೇಜ್ ಹತ್ತಿರ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರನ್ನ ಕಳುಹಿಸಿ ಹರಿದು ಬರುವ ನೀರನ್ನ ತಡೆ ಹಿಡಿದಿದೆ. ಮಹಾರಾಷ್ಟ್ರ ಸರ್ಕಾರದ ನಿಲುವಿನ ವಿರುದ್ಧ ಕರ್ನಾಟಕದ 4 ಜಿಲ್ಲೆಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚನ್ನಗಿರಿ ಪೊಲೀಸ್ ಠಾಣೆ ಧ್ವಂಸ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಘಟನೆ ನಡೆಯೋ ಮುನ್ನ ಉದ್ರಿಕ್ತರಿಗೆ ಕೈ ಮುಗಿದು ಪೊಲೀಸ್ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ರು. ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ, ಸಿಪಿಐ ನಿರಂಜನ್ ಅವರ ಮನವಿಗೂ ಕೂಡ ಕೇರ್ ಮಾಡದೆ ಕಿಡಿಗೇಡಿಗಳು ಠಾಣೆ ಧ್ವಂಸ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ಉದ್ರಿಕ್ತರಿಗೆ ಮನವಿ ಮಾಡಿದ್ದ ಪೊಲೀಸರು, ಗಲಾಟೆ ಮಾಡಬೇಡಿ, ನಾವು ನ್ಯಾಯ ಕೊಡಿಸ್ತೇವೆ. ಆದಲ್ ಸಾವಿನ ಬಗ್ಗೆ ತನಿಖೆ ನಡೆಸಿ ನ್ಯಾಯ ಕೊಡಿಸಲಾಗುತ್ತೆ. ನೀವು ದೂರು ಕೊಡಿ, ನಾವು ತನಿಖೆ ಮಾಡಿಸ್ತೇವೆ ಅಂತ ಮನವಿ ಮಾಡಿದ್ರು. ಪೊಲೀಸರ ಮನವಿಯ ಬಳಿಕವೂ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ನಗರದಲ್ಲಿ ಮದುವೆ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದವನಿಗೆ ಗೂಸ ಕೊಡಲಾಗಿದೆ. ಸಾಯಿ ಕೃಷ್ಣ ಫಂಕ್ಷನ್ ಹಾಲ್ನಲ್ಲಿ ಘಟನೆ ನಡೆದಿದೆ. ಚಿನ್ನದ ಸರ ಕದಿಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕಳ್ಳನನ್ನ ಮದುವೆ ಮನೆಯವರೇ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಆಂಧ್ರಪ್ರದೇಶ ಮೂಲದ ನರೇಶ್ನನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಮೈಸೂರಲ್ಲಿ ಮಹಿಳೆಯೊಬ್ಬರು ಹುಲಿ ದಾಳಿಗೆ ಬಲಿಯಾಗಿದ್ದಾರೆ.
ಎಚ್ಡಿ ಕೋಟೆ ತಾಲೂಕಿನ ಎನ್ ಬೇಗೂರು ಸಮೀಪ ಮಾಳದ ಬಳಿ ಘಟನೆ ನಡೆದಿದೆ. ಚಿಕ್ಕಿ ಹುಲಿ ದಾಳಿಗೆ ಮೃತಪಟ್ಟ ಮಹಿಳೆ. ಬೇಗೂರು ಬೆಟ್ಟದ ಸಮೀಪದಲ್ಲಿ ಕುರಿ ಮೇಯಿಸುವ ವೇಳೆ ಹುಲಿ ದಾಳಿಯಾಗಿದೆ. ಮಹಿಳೆಯ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಹಿಳೆಯ ಮೃತದೇಹ ಪತ್ತೆ ಹಚ್ಚಲು ಹುಡುಕಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರು ತುಮಕೂರು ಹೆದ್ದಾರಿಯಲ್ಲಿ ಪುಂಡರ ವೀಲಿಂಗ್ ಹಾವಳಿ ನಿಲ್ತಲೇ ಇಲ್ಲ. ನವಯುಗ ಟೋಲ್ ಬಳಿ ಭಯಾನಕ ವೀಲಿಂಗ್ ಮಾಡಿ ಪುಂಡಾಟ ಮೆರೆದಿದ್ದಾರೆ. ರಾತ್ರಿಯಾದರೆ ಸಾಕು ರಸ್ತೆಗಳಿದು ವೀಲಿಂಗ್ ಮಾಡಿ ಇತರ ಪ್ರಯಾಣಿಕರಿಗೆ ಕಿರಿಕಿರಿ ಕೊಡ್ತಾರೆ. ಪೊಲೀಸರ ಭಯವೇ ಇಲ್ಲದೆ ರಾಜಾರೋಷವಾಗಿ ವೀಲಿಂಗ್ ಮಾಡಿದ್ದಾರೆ. ಸಾರ್ವಜನಿಕರು ಈ ಡೆಡ್ಲಿ ವೀಲಿಂಗ್ನ ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾರೆ. ಕೋಳಿ ಫಾರಂನಿಂದಾಗಿ ನೊಣದ ಕಾಟ ಹೆಚ್ಚಾಗಿ ಸ್ಥಳೀಯರು ಬೇಸತ್ತಿರುವ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಂಡುಬರ್ತಾ ಇದೆ. ಕೋಳಿ ಫಾರ್ಮ್ಗಳು ಹೆಚ್ಚಾಗಿದ್ದು ಇದರಿಂದ ನೊಣಗಳ ಸಂಖ್ಯೆ ಉಲ್ಬಣವಾಗ್ತಾ ಇದೆ ಅಂತ ಜನ ಆರೋಪಿಸಿದ್ದಾರೆ. ಗಾಣದ ಹುಣಸೆ, ಕಮಲನಾಯಕನ ತಾಂಡ, ಸೋಮಲನಾಯಕನ ತಾಂಡ, ನೇರಲಗುಡ್ಡ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ನೊಣಗಳ ಕಾಟ ಹೆಚ್ಚಾಗಿದ್ದು ನೊಣಗಳಿಂದ ಹಲವು ಗ್ರಾಮಗಳಲ್ಲಿ ರೋಗದ ಭೀತಿ ಶುರುವಾಗಿದೆ. ಹೀಗಾಗಿ ಕೋಳಿ ಫಾರ್ಮ್ ಮುಚ್ಚುವಂತೆ ಜನ ಒತ್ತಾಯಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಿವಿಪುರ ಗ್ರಾಮಕ್ಕೆ ಕರಡಿಯೊಂದು ಎಂಟ್ರಿ ಕೊಟ್ಟಿದೆ. ರೈತ ನಟರಾಜ್ ಎಂಬುವರ ತೋಟದ ಮನೆಗೆ ನುಗ್ಗಿ ಕರಡಿ ಆತಂಕ ಸೃಷ್ಟಿ ಮಾಡಿದೆ. ಕಾಂಪೌಂಡ್ ಹಾರಿ ಮನೆ ಬಾಗಿಲಿಗೆ ಕರಡಿ ಎಂಟ್ರಿ ಕೊಡ್ತು. ಬಳಿಕ ಕರಡಿ ತೋಟದ ಮನೆಯ ಆಸುಪಾಸಲ್ಲಿ ಬೀಡುಬಿಟ್ಟಿದೆ. ಕರಡಿ ಪ್ರತ್ಯಕ್ಷದಿಂದಾಗಿ ಗ್ರಾಮದ ಜನ ಆತಂಕಕ್ಕೊಳಗಾಗಿದ್ದಾರೆ. ವಿದ್ಯುತ್ ಕಂಬದ ಮೇಲೇರಿ ಮಾನಸಿಕ ಅಸ್ವಸ್ಥ ಯುವಕನೊಬ್ಬ ಹುಚ್ಚಾಟವಾಡಿದ್ದಾನೆ. ಬೆಳಗಾವಿ ನಗರದ ಟಿಳಕವಾಡಿಯಲ್ಲಿ ಈ ಘಟನೆ ನಡೆದಿದೆ. ವಿದ್ಯುತ್ ಇಲ್ಲದೆ ಇರುವಾಗ ಕಂಬ ಏರಿ ಹುಚ್ಚಾಟವಾಡಿದ್ದಾನೆ. ಕಂಬ ಏರಿ ಹಾಡು ಹಾಡ್ತಾ ಇರೋದನ್ನು ನೋಡಿದ ಸಾರ್ವಜನಿಕರು ಹೆಸ್ಕಾಂಗೆ ಮಾಹಿತಿ ಕೊಟ್ಟಿದ್ದಾರೆ. ಹೆಸ್ಕಾಂ ಸಿಬ್ಬಂದಿ ತಕ್ಷಣವೇ ಕರೆಂಟ್ ಕಟ್ ಮಾಡಿ ಅಸ್ವಸ್ಥ ಯುವಕನ ರಕ್ಷಣೆ ಮಾಡಿದ್ದಾರೆ. ರಾಜ್ಯದ ಹಲವೆಡೆ ವ್ಯಾಪಕ ಮಳೆಯಾಗುವುದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಶುರುವಾಗ್ತಾ ಇದ್ದಂತೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದ್ದು ಕಳೆದ ಬಾರಿ ಸಂಭವಿಸಿದ ಅಂಡರ್ಪಾಸ್ ದುರಂತ ತಪ್ಪಿಸಲು ಹೊಸ ಪ್ಲಾನ್ ಮಾಡಿದೆ. ಅಂಡರ್ಪಾಸ್ಗಳಲ್ಲಿ ರೆಡ್ ಲೈನ್ ಹಾಕಿ ವಾಹನ ಸವಾರಿಗೆ ಎಚ್ಚರಿಕೆ ಕೊಡ್ತಾ ಇದೆ. ನಗರದ 18 ರೈಲ್ವೆ ಅಂಡರ್ಪಾಸ್ ಸೇರಿದಂತೆ ಒಟ್ಟು 56 ಅಂಡರ್ಪಾಸ್ಗಳಲ್ಲಿ ಕೆಂಪು ಬಣ್ಣದ ಪಟ್ಟಿಯನ್ನು ಬರೆದಿದೆ. ಸುಮಾರು 1.5ರಿಂದ 2 ಅಡಿ ಎತ್ತರಕ್ಕೆ ಅಂಡರ್ಪಾಸ್ನ ಗೋಡೆಗಳಿಗೆ ಕೆಂಪು ಬಣ್ಣದಿಂದ ಪಟ್ಟಿ ಬಳಿಯಲಾಗಿದೆ. ಈ ಪಟ್ಟಿಗಿಂತಲೂ ಹೆಚ್ಚಿನ ಪ್ರಮಾಣದ ಮಳೆ ನೀರು ಶೇಖರಣೆಯಾದರೆ ಅಪಾಯ ಎನ್ನುವ ಎಚ್ಚರಿಕೆಯನ್ನು ಈ ಮೂಲಕ ವಾಹನ ಸವಾರಿಗೆ ಕೊಡ್ತಾ ಇದೆ. ನೀರು ತುಂಬಿದ್ರೆ ವಾಹನ ಸವಾರರು ಅಂಡರ್ಪಾಸ್ ಬಳಸಬಾರದು ಎಂಬ ಎಚ್ಚರಿಕೆ ನೀಡುತ್ತಾರೆ. ಹಾವೇರಿಯಲ್ಲಿ ಅಡಿಕೆ ಬೆಳೆದ ರೈತರ ಗೋಳು ಕೇಳುವುದಿಲ್ಲ. ರಾಣಿಬೆನ್ನೂರು ತಾಲೂಕಿನಲ್ಲಿ ಅಡಿಕೆ ಬೆಳೆ ಬಿರು ಬಿಸಿಲಿಗೆ ಒಣಗಿ ಹೋಗಿದ್ದು ಸಾವಿರಾರು ರೈತರು ಕಂಗಾಲಾಗಿದ್ದಾರೆ. 6 ವರ್ಷ ಕಷ್ಟಪಟ್ಟು ಬೆಳೆದ ಮೊದಲ ಅಡಿಕೆ ಫಸಲು ಮಣ್ಣು ಪಾಲಾಗಿದೆ. ಅಡಿಕೆ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಬೋರ್ವೆಲ್ ನೆಚ್ಚಿಕೊಂಡು ಅಡಿಕೆ ಬೆಳೆದಿದ್ದ ರೈತರಿಗೆ ಬರ ಸಿಡಿಲಂತೆ ಶಾಕ್ ಕೊಟ್ಟಿದೆ. ಕಳೆದ 2 ದಿನಗಳಿಂದ ಕಲಬುರಗಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಬಿರುಗಾಳಿಯ ಆರ್ಭಟಕ್ಕೆ ತೋಟಗಾರಿಕಾ ಬೆಳೆಗಳೆಲ್ಲವೂ ಮಣ್ಣು ಪಾಲಾಗಿದೆ. ಕಲಬುರಗಿ ತಾಲೂಕಿನ ಸೀತನೂರು, ನಂದಿಪುರ, ಕಡಜಿ, ಮಿಣಜಗಿ ಇನ್ನಿತರ ಗ್ರಾಮಗಳಲ್ಲಿ ತೋಟಗಾರಿಕಾ ಬೆಳೆ ಹಾನಿಯಾಗಿದೆ. ಸೀತನೂರ ಗ್ರಾಮದಲ್ಲಿ ಬಾಬುರಾವ್ ಪಾಟೀಲ್ ಎನ್ನುವ ರೈತರ 4 ಎಕರೆ ಬಾಳೆ ಬೆಳೆ ಹಾನಿಯಾಗಿದೆ. ಸರ್ಕಾರ ಬೆಳೆ ಹಾನಿ ಸಮೀಕ್ಷೆ ಮಾಡಿ ಪರಿಹಾರ ನೀಡಿ ನೆರವಿಗೆ ಧಾವಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಕೊಪ್ಪಳದಲ್ಲಿ ಬೆಳಗಿನಿಂದಲೇ ಮಳೆ ಅಬ್ಬರಿಸಿದೆ. ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗಿದ್ದು ಇಷ್ಟು ದಿನ ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ಮಳೆರಾಯ ತಂತೆರೆದಿದ್ದಾನೆ. ಮಳೆಯಿಂದ ಕೊಪ್ಪಳದಲ್ಲಿ ಮಲೆನಾಡಿನ ವಾತಾವರಣ ಸೃಷ್ಟಿಯಾಗಿದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮಿನರಲ್ ವಾಟರ್ ಬಾಟಲ್ ನೀರಿನಲ್ಲೂ ಕೂಡ ಜಿರಳೆ ಪತ್ತೆಯಾಗಿದೆ. ಯಾದಗಿರಿ ಜಿಲ್ಲೆಯ ಶಾಪುರ್ ಪಟ್ಟಣದ ಶಾಂತು ಹೋಟೆಲ್ನಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ಗ್ರಾಹಕನೊಬ್ಬ ವಾಟರ್ ಸ್ಲಾಶ್ ಎಂಬ ಮಿನರಲ್ ವಾಟರ್ ಬಾಟಲ್ ಅನ್ನು ಖರೀದಿಸಿದ್ದ. ಅಚ್ಚರಿ ಎಂಬಂತೆ ಆ ಬಾಟಲ್ನಲ್ಲಿ ಜಿರಳೆ ಪತ್ತೆಯಾಗಿದೆ. ಗ್ರಾಹಕ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾನೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ಹೋಟೆಲ್ಗೆ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಮಹಾರಾಷ್ಟ್ರದ ಸೊಲ್ಲಾಪುರ ಮೂಲದ ಸ್ಲಾಶ್ ನೀರಿನ ವಿತರಕ ಸಂಗನಗೌಡ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ.
ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದಿದೆ. ಕೆಆರ್ಎಸ್ ಜಲಾಶಯಕ್ಕೆ 3,405 ಕ್ಯೂಸೆಕ್ಸ್ ಒಳಹರಿವು ಆಗಿದೆ. ಕುಡಿಯುವ ನೀರಿನಗಾಗಿ ಡ್ಯಾಂನಿಂದ 533 ಕ್ಯೂಸೆಕ್ಸ್ ನೀರು ಹೊರಕ್ಕೆ ಬಿಡಲಾಗಿದೆ. 124.80 ಅಡಿ ಗರಿಷ್ಠ ಮಟ್ಟದ ಡ್ಯಾಂನಲ್ಲಿ 82.80 ಅಡಿ ನೀರು ಸಂಗ್ರಹ ಆಗಿದೆ. ಡ್ಯಾಂನಲ್ಲಿ ಸದ್ಯ 12.76 ಟಿಎಂಸಿ ನೀರು ಸಂಗ್ರಹವಾಗಿದ್ದು, ಮಳೆಯಿಲ್ಲದೆ ಕಾವೇರಿ ಜಲಾನಯನ ಪ್ರದೇಶದ ರೈತರು ಕಗ್ಗಾಲಾಗಿದ್ರು. ಸದ್ಯ ವರುಣನ ಅಬ್ಬರ ಜೋರಾಗಿದ್ದು ಕೆಆರ್ಎಸ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ರೈತರು ಸಂತಸಗೊಂಡಿದ್ದಾರೆ. ಮಂಗಳೂರು ಟು ಬೆಂಗಳೂರು ರಸ್ತೆಗಳಲ್ಲಿ ಅಪಘಾತ ಹೆಚ್ಚಳವಾದ ಬೆನ್ನಲ್ಲೇ ಎಚ್ಚೆತ್ತ ಕೆಎಸ್ಆರ್ಟಿಸಿ ಹೊಸ ಸೂಚನೆ ಹೊರಡಿಸಿದೆ. ಹೆದ್ದಾರಿಯ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಬಸ್ ನಿಲ್ಲಿಸದಂತೆ ಚಾಲಕರಿಗೆ ಆದೇಶ ಕೊಟ್ಟಿದೆ. ಕೋರಿಕೆ ನಿಲುಗಡೆ ಇಲ್ಲದ ಜಾಗಗಳಲ್ಲಿ ಬಸ್ ನಿಲ್ಲಿಸದಂತೆ ತಿಳಿಸಿದೆ. ಮಂಗಳೂರು ಬೆಂಗಳೂರು ರಸ್ತೆಯಲ್ಲಿರುವ ಆದಿಚುಂಚನಗಿರಿ ಆಸ್ಪತ್ರೆ ಬಳಿ ನಿಲುಗಡೆ ನೀಡದಂತೆ ಆದೇಶ ಹೊರಡಿಸಿದೆ. ಕೋರಿಕೆ ನಿಲುಗಡೆ ಇಲ್ಲದಿದ್ದರೂ ಆಸ್ಪತ್ರೆ ಬಳಿ ಬಸ್ ನಿಲ್ಲಿಸ್ತಾ ಇದ್ದ ಚಾಲಕರಿಗೆ ಕೆಎಸ್ಆರ್ಟಿಸಿ ಈ ಸೂಚನೆ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಮತ್ತೋರ್ವ ಡ್ರಗ್ ಪೆಡ್ಲರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ರೂಪೇಶ್ ಬಂಧಿತ ಡ್ರಗ್ ಪೆಡ್ಲರ್. ಚನ್ನಮನಕೆರೆ ಅಚ್ಚುಕಟ್ಟು ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಪೆಡ್ಲರ್ನನ್ನ ಬಂಧಿಸಿದ್ದಾರೆ. ಆಫ್ರಿಕಾ, ನೈಜೀರಿಯನ್ ಪೆಡ್ಲರ್ಗಳಿಂದ ಸಿಂಥೆಟಿಕ್ ಡ್ರಗ್ ಅನ್ನ ಖರೀದಿ ಮಾಡ್ತಾ ಇದ್ದ. ಖರೀದಿಸಿದ ಮಾದಕ ವಸ್ತುಗಳನ್ನ ಪಾರ್ಟಿಗಳಿಗೆ ಸಪ್ಲೈ ಮಾಡ್ತಿದ್ದ. ಬಂಧಿತ ಪೆಡ್ಲರ್ನಿಂದ 120 ಗ್ರಾಂ ಸಿಂಥೆಟಿಕ್ ಡ್ರಗ್ MDMA ವಶಕ್ಕೆ ಪಡೆಯಲಾಗಿದೆ. ಬೆಳಿಗ್ಗೆ ಕೋಳಿ ಕೊಯ್ದು ಜೀವನ ಸಾಗಿಸ್ತಾರೆ, ರಾತ್ರಿ ಶುರುವಾಗ್ತಾ ಇದ್ದಂತೆ ಸುಲಿಗೆ ಮಾಡ್ತಾರೆ. ಇಂತಹ ಇಬ್ಬರು ಖತರ್ನಾಕ್ಗಳು ಪೊಲೀಸರ ಅತಿಥಿಯಾಗಿದ್ದಾರೆ. ರಿಯಾಜ್ ಖಾನ್, ವಸೀಂ ಫಿರೋಜ್ನನ್ನ ಬಾಣಸ್ವಾಡಿ ಪೊಲೀಸರು ಬಂಧಿಸಿದ್ದಾರೆ. ಅಮ್ಮಿಜಾನ್ ಎಂಬುವರ ಮೊಬೈಲ್ ಕಿತ್ಕೊಂಡು ಆರೋಪಿಗಳು ಪರಾರಿಯಾಗಿದ್ರು. ಸರಾಯಿಪಾಳ್ಯದ ಕೋಳಿ ಅಂಗಡಿಯಲ್ಲಿ ಇಬ್ಬರು ಆರೋಪಿಗಳು ಕೂಡ ಕೆಲಸ ಮಾಡ್ತಾ ಇದ್ರು. ರಾತ್ರಿ ಹೊತ್ತು ಜನರಿಂದ ಸುಲಿಗೆ ಮಾಡಿ ದಾಂಧಲೆ ಮೆರಿತಾ ಇದ್ರು. ಅಮ್ಮಿಜಾನ್ ಎಂಬ ವ್ಯಕ್ತಿಯ ದೂರಿನ ಮೇರೆಗೆ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿಯ ಅಂಜಲಿ ಕೊಲೆ ಪ್ರಕರಣದ ಸಂಬಂಧ ಸಿಐಡಿ ಅಧಿಕಾರಿಗಳು ಹಂತಕ ಗಿರೀಶ್ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಬೆಂಡಿಗೇರಿ ಠಾಣೆಯಿಂದ ಹಂತಕ ಗಿರೀಶ್ ಐಬಿಗೆ ಶಿಫ್ಟ್ ಆಗಿದ್ದಾನೆ. ಹುಬ್ಬಳ್ಳಿಯ ಪ್ರವಾಸಿ ಮಂದಿರಕ್ಕೆ ಕರೆತಂದು ಆರೋಪಿಯ ವಿಚಾರಣೆ ನಡೆಸಲಾಗ್ತಾ ಇದೆ. ನ್ಯಾಯಾಲಯ 8 ದಿನಗಳ ಕಾಲ ಆರೋಪಿ ಗಿರೀಶ್ನನ್ನ ಸಿಐಡಿ ಕಸ್ಟಡಿಗೆ ಕೊಟ್ಟಿದೆ. ಇನ್ನು ಸಿಐಡಿ ಅಧಿಕಾರಿಗಳು ಬಹುತೇಕ ವಿಚಾರಣೆಯನ್ನ ನಡೆಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಗೆ ಕಾರ್ಯತಂತ್ರ ಹೆಣೆಯಲು ಇವತ್ತು ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷಗಳ ಸಮನ್ವಯ ಸಭೆ ನಡೆಯಿತು. ಜೆಪಿ ಭವನದಲ್ಲಿ ಕುಮಾರಸ್ವಾಮಿ, ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ, ಅಶ್ವಥ್ ನಾರಾಯಣ್ ಸೇರಿದಂತೆ ಇತರೆ ನಾಯಕರು ಭಾಗವಹಿಸಿದರು. ಸಭೆಯಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಸಿದ್ಧತೆ ಕುರಿತು ಮೈತ್ರಿ ನಾಯಕರು ಚರ್ಚೆ ನಡೆಸಿದರು. ಕಳೆದ 1 ವರ್ಷದಿಂದ 45% ಕ್ರೈಮ್ ರೇಟ್ ಜಾಸ್ತಿಯಾಗಿದೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ, ಹೋಮ್ ಮಿನಿಸ್ಟರ್ ಯಾರು ಅಂತಲೇ ಗೊತ್ತಿಲ್ಲ ಎಂಬಂತ ಪರಿಸ್ಥಿತಿ ಬಂದೊದಗಿದೆ. ಇದಕ್ಕೆ ಗೃಹ ಸಚಿವರ ನಿರ್ಲಕ್ಷ್ಯವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಕೆಲಸಕ್ಕೆ, ಕಾಲೇಜಿಗೆ ಹೋಗೋದಕ್ಕೆ ಭಯಪಡುವ ಸ್ಥಿತಿ ಬಂದೊದಗಿದೆ. ಕಿಡಿಗೇಡಿಗಳು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಸರ್ಕಾರ ಮಾತ್ರ ಮೌನಕ್ಕೆ ಜಾರಿದೆ ಅಂತ ಕಿಡಿಕಾರಿದ್ದಾರೆ. ಜೂನ್ 4ರ ನಂತರ ನಾವು ಫಸ್ಟ್ ರ್ಯಾಂಕ್ ಬರ್ತೇವೆ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ 3 ಪ್ರಬಲ ಪಕ್ಷಗಳು ಪೈಪೋಟಿಯಲ್ಲಿವೆ. ಬದಲಾದ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಬಿಜೆಪಿ ಇಬ್ಬರು ಕಾಂಗ್ರೆಸ್ ಮುಕ್ತ ಮಾಡಲು ಮೈತ್ರಿ ಮಾಡಿಕೊಂಡಿವೆ. ಕಾಂಗ್ರೆಸ್ ಸರ್ಕಾರ ಜನರ ಪರವಾಗಿ ಇಲ್ಲ ಅಂತ ಮೈತ್ರಿ ಮಾಡಿಕೊಂಡಿದ್ದೇವೆ. ಜನ ಮತ್ತೊಮ್ಮೆ ಮೋದಿಯನ್ನ ಪ್ರಧಾನಿಯಾಗಿ ಮಾಡ್ತಾರೆ. ಜೂನ್ 4ರ ಫಲಿತಾಂಶ ನೋಡಿ ನಾವೇ ಫಸ್ಟ್ ಬರ್ತೇವೆ ಅಂದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.